ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ದಶಕಗಳ ರೈತರ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಯಶಸ್ವಿಯಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಅಧಿಕಾರಿಗಳ ನಿರಂತರ ಶ್ರಮ ಮತ್ತು ಕಂದಾಯ ಸಚಿವರ ದೂರಾಚರಣೆ ಪರಿಣಾಮವಾಗಿ ಇಂದು ಸಾವಿರಾರು ಕುಟುಂಬಗಳ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಪಾವತಿ ಖಾತೆ, ದರಖಾಸ್ತು ಪೋಡಿ, ಮಾಶಾಸನ ಹಾಗೂ ಕಂದಾಯ ಗ್ರಾಮದ ಹಕ್ಕುಪತ್ರಗಳ ವಿತರಣೆ ಸೇರಿದಂತೆ ಒಟ್ಟು 25,000 ಫಲಾನುಭವಿಗಳಿಗೆ ಕಂದಾಯ ಸವಲತ್ತುಗಳನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ವಿತರಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚೊಕ್ಕಹಳ್ಳಿ ಬಳಿ ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅತ್ಯಂತ ಯಶಸ್ವಿಯಾಯಿತು. ಸುಮಾರು 20,000 ಫಲಾನುಭವಿಗಳು ಇಂದು ತಮ್ಮ ಹಕ್ಕು ಪಡೆದರು. ತಾಲೂಕುವಾರು ಬಸ್ ವ್ಯವಸ್ಥೆ ಮಾಡಿ ಫಲಾನುಭವಿಗಳಿಗೆ ಅನುಕೂಲವನ್ನು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿತ್ತು. ಈ ವೇಳೆ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸರ್ಕಾರ ಅಧಿಕಾರಕ್ಕೆ ಬಂದು 1,000 ದಿನ ಕಳೆದಿದೆ. ಇಷ್ಟು ದಿನಗಳಲ್ಲಿ ಸರ್ಕಾರ ಮಾಡಿದ ಸೇವೆಗಳ ಸಮರ್ಪಣೆ ಮಾಡುವ ಕಾರ್ಯಕ್ರಮ ಇದಾಗಿದೆ. ದಶಕಗಳಿಂದ ಹಕ್ಕು ಇಲ್ಲದೆ ಪರದಾಡುತ್ತಿರುವವರಿಗೆ ಇಂದು ಪರಿಹಾರ ನೀಡಲಾಗಿದೆ ಎಂದರು. ರಾಜ್ಯಾದ್ಯಂತ ಪಿ ನಂಬರ್ ಎಂಬ ಸಮಸ್ಯೆ ತೀವ್ರವಾಗಿತ್ತು. ಇಂದು ಜಿಲ್ಲೆಯಲ್ಲಿ 3,000 ಕುಟುಂಬಗಳಿಗೆ ಯಾವುದೋ ಕಾಲದಲ್ಲಿ ಮಂಜೂರಾಗಿದ್ದ ಸರ್ಕಾರದ ಜಮೀನಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. 50 ವರ್ಷ ಕಳೆದರೂ ದಾಖಲೆ ಸಿಕ್ಕಿರಲಿಲ್ಲ. ಅವರಿಗೆಲ್ಲ ಇಂದು ದಾಖಲೆ ನೀಡಲಾಗಿದೆ. ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ಫಲಾನುಭವಿಗಳ ಮನೆ ಬಾಗಿಲಿಗೆ ದಾಖಲೆ ಒದಗಿಸುವ ಕೆಲಸವನ್ನು ಇಲಾಖೆ ಮಾಡಿದೆ. ಎಲ್ಲವೂ ಪಿ ನಂಬರ್ಗಳಲ್ಲಿಯೇ ಇತ್ತು. ಪೋಡಿ ಆಗಿಲ್ಲ, ಸರ್ವೆ ಆಗಿಲ್ಲ, ದುರಸ್ತಿಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು. 1964ರಲ್ಲಿ ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನಿಗೆ, ಅಂದರೆ ಸುಮಾರು 60 ವರ್ಷದ ಹಿಂದೆ ಮಂಜೂರಾಗಿದ್ದ ಜಮೀನಿಗೆ ಪೋಡಿ ದುರಸ್ತಿ ಮಾಡಿ ಪೂರ್ಣ ದಾಖಲೆ ವಿತರಿಸಲಾಗುತ್ತಿದೆ ಎಂದರು. ಮೊದಲು 1 ಎಕರೆಗೆ 50,000ದಿಂದ 5 ಲಕ್ಷ 10 ಲಕ್ಷ ಖರ್ಚಾಗೋದು ಒಂದೊಂದಕ್ಕೆ ಅಂತ ರೈತರು ಹೇಳ್ತಾರೆ. ನನಗೆ ಗೊತ್ತಿಲ್ಲ, ರೈತರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೆ. 1 ಎಕರೆಗೆ ಕೆಲವು ಕಡೆ 20,000, 50,000, 2 ಲಕ್ಷ 5 ಲಕ್ಷ ಖರ್ಚಾಗೋದು. ಯಾರೋ ಮಧ್ಯವರ್ತಿಗಳು ಬಂದು, ಯಾಕೆಂದ್ರೆ ಇದು ಮಾಡೋದು ಕೂಡ ಸುಮಾರು ಜನ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಹೆಂಗ್ ಮಾಡಬೇಕು ಅಂತ. ಮಧ್ಯವರ್ತಿಗಳು ಉಟ್ಕೊಂಡು ಅವರು ಜನಗಳನ್ನ ಶೋಷಣೆ ಮಾಡಿ ದುಡ್ಡು ವಸೂಲಿ ಮಾಡ್ತಾ ಇದ್ರು. ಇವತ್ತು ಅಂಥದ್ದು 3,000 ಕುಟುಂಬಗಳದ್ದು ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ರೈತರಿಗೆ ಎಷ್ಟು ದುಡ್ಡು ಉಳಿತಾಯ ಆಯಿತು ಅನ್ನೋದನ್ನ ನೀವೇ ಲೆಕ್ಕ ಹಾಕ್ಬೋದು. ಅಷ್ಟು ಭ್ರಷ್ಟಾಚಾರ ಕಡಿಮೆ ಆಯ್ತಾ ಇಲ್ವ? ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡಿಕೊಟ್ಟಾಗ ನಿಮ್ಮ ಮೇಲೆ ಇದ್ದಂತ ಹೊರೆ ಕಡಿಮೆ ಆಯ್ತಾ ಇಲ್ವ? ಪೂರ್ತಿ ದಾಖಲೆ ಸಿಕ್ಕಿದ್ರೆ ನೆಮ್ಮದಿಯಾಗಿ ಬದುಕಬಹುದಾ ಇಲ್ವ ಅನ್ನೋದನ್ನ ನೀವೇ ವಿಚಾರ ಮಾಡಿ. ಆ ತರಹ ಇವತ್ತು ದರಖಾಸ್ತು ಪೋಡಿ ಮಾಡಿಕೊಡ್ತಕ್ಕಂಥದ್ದು, ಪಿ ನಂಬರ್ಗಳನ್ನು ತೆಗೆಯುವಂತ ಅಭಿಯಾನ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಹಿಂದಿನ ಸರ್ಕಾರದ 5 ವರ್ಷದಲ್ಲಿ 8,500 ಕೋಟಿ ದುರಸ್ತಾಗಿತ್ತು 2018ರಿಂದ 23ಕ್ಕೆ. ಈಗ ಕಳೆದ 1 ವರ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ 2,03,000 ರೈತರದ್ದು ಕೋಡಿ ದುರಸ್ತಿಗೆ ನಾವು ತಗೊಂಡಿದ್ದೇವೆ. ಈ ವರ್ಷ ನಮ್ದು ಇನ್ನೂ 1 ಲಕ್ಷ ಆಗುತ್ತೆ. ಒಟ್ಟು 3.5 ಲಕ್ಷ ರೈತರಿಗೆ ಕೋಡಿ ದುರಸ್ತನ್ನ ಈ ವರ್ಷದ ಕೊನೆ ಒಳಗಡೆ ಮಾಡಿಕೊಡ್ಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದು ಯಾರದ ಅರ್ಜಿಗೂ ಕಾಯದೆ, ಯಾರು ನಮ್ಮ ಕಚೇರಿಗೆ ಅಲಸದೆ, ಕಂದಾಯ ಇಲಾಖೆ, ರೆವಿನ್ಯೂ ಸರ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಮಾಡ್ತಾ ಇರತಕ್ಕಂತಹ ಕೆಲಸ. ಅದು ದುರಸ್ತು ಬಗ್ಗೆ. ಇವತ್ತು ನಾವು ಈ ಕಂದಾಯ ಗ್ರಾಮಗಳನ್ನ ಮಾಡಿ ಅವರಿಗೆ ಹಕ್ಕು ಪತ್ರ ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದು ಏನಾಗಿದೆ, ಕೆಲವು ಜನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗ್ರಾಮ ಠಾಣಾ ಹೊರಗಡೆ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವು ಕೆಲವು ಗೌರ್ಮೆಂಟ್ ಜಾಗದಲ್ಲಿದ್ದಾವೆ, ಕೆಲವು ಪ್ರೈವೇಟ್ ಜಾಗದಲ್ಲಿ ಇದ್ದಾವೆ. ಯಾರನ್ನ ರಿಜಿಸ್ಟರ್ಡ್ ಕ್ರಯಪತ್ರ ಇದ್ರೆ ಅವ್ರಿಗೆ ಈಗ ಬಿ ಖಾತಾ ಕೊಡುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ.
ಪಂಚಾಯಿತಿಗಳಲ್ಲೂ ಈಗ ಶುರುವಾಗಿದೆ. ಮುನ್ಸಿಪಾಲ್ಟಿಯಲ್ಲಿ ಬಿ ಖಾತಾ ನಾವು ಕೊಡ್ತಾ ಇದ್ದೀವಿ. ಕ್ರಯ ಪತ್ರ ಇದ್ದವರಿಗೆ ಬಿ ಖಾತಾ ಸಿಕ್ಕಿಬಿಡ್ತದೆ. ಆದ್ರೆ ಕ್ರಯ ಪತ್ರನೇ ಇಲ್ಲದೆ ಇದ್ರೆ, ಯಾವುದೋ ಕಾಲದಲ್ಲಿ ನಮ್ಮ ತಾತನವರು ಹೋಗಿ ಎಲ್ಲೋ ಒಂದು ಕಡೆ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಇವತ್ತಾದ್ರೂ ಅದು ಊರೇ ಆಗ್ಬಿಟ್ಟಿದೆ. ಆದ್ರೆ ದಾಖಲೆಗಳು ಬೇರೆಯವರ ಹೆಸರಿನಲ್ಲಿ ಇದಾವೆ. ಅವರು ಒಂಥರ ಅತಂತ್ರದಲ್ಲಿ ಬದುಕಬೇಕು. ಮನೆಗೆ ಹಕ್ಕು ಪತ್ರ ಇಲ್ಲ, ಖಾತಾ ಇಲ್ಲ, ಬದುಕುವ ಮನೆಗೇನೆ ಗ್ಯಾರಂಟಿ ಇಲ್ಲ ಅಂದ್ರೆ ಬದುಕಿಗೆ ಏನ್ ಗ್ಯಾರಂಟಿ ಇರುತ್ತೆ? ಎಷ್ಟೋ ಜನ ಈ ಮನೆಗೆ ಏನನ್ನ ದಾಖಲೆ ಮಾಡ್ಕೋಬೇಕು ಅಂತ ಬಹಳ ವರ್ಷ ಒದ್ದಾಡಿದ್ದಾರೆ, ಆಗ್ಲಿಲ್ಲ. ಮನೆ ಬಾಗಿಲಿಗೆ ಹೋಗಿ ದಾಖಲೆ ನೀಡುವ ಕೆಲಸ ಇಲಾಖೆಯ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಅರ್ಜಿಯೇ ಪಡೆಯದೆ ದಾಖಲೆ ನೀಡುವ ಕೆಲಸ ಮಾಡಲಾಗುತ್ತಿದೆ. ನೆಮ್ಮದಿಯ ಬದುಕು ರೈತರಿಗೆ ನೀಡಲು ಕ್ರಮ ವಹಿಸಲಾಗಿದೆ. ಕಳೆದ 1 ವರ್ಷದಲ್ಲಿ 2.03 ಲಕ್ಷ ಪೋಡಿ ದುರಸ್ತಿ ಮಾಡಲಾಗಿದೆ. ಇದು ಕಂದಾಯ ಇಲಾಖೆ ಇತಿಹಾಸದಲ್ಲಿಯೇ ದಾಖಲಾಗಿದ್ದು, ರೈತರಿಗೆ ಅನುಕೂಲ ಮಾಡುವ ಕೆಲಸವನ್ನು ಮಾಡಿದ ಸಂತೃಪ್ತಿ ಇದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮಾತನಾಡಿ, ಕಂದಾಯ ಇಲಾಖೆ ಇತಿಹಾಸದಲ್ಲಿ ಈವರೆಗೂ ಯಾವ ಕಂದಾಯ ಸಚಿವರು ಆಲೋಚನೆ ಮಾಡದ ಯೋಚನೆ ಅನುಷ್ಠಾನ ಮಾಡುವಲ್ಲಿ ಕೃಷ್ಣ ಬೈರೇಗೌಡರು ಯಶಸ್ವಿಯಾಗಿದ್ದಾರೆ. ಜನರ ಸಮಸ್ಯೆ ಪರಿಹಾರಕ್ಕೆ ಕೃಷ್ಣ ಬೈರೇಗೌಡ ಮುಂದಾಗುವುದು ಶ್ಲಾಘನೀಯ. ಬಡವರ ಪಾಲಿಗೆ ವರದಾನ ನೀಡಿರುವ ಕಂದಾಯ ಇಲಾಖೆಗೆ ಹೊಸ ದಿಕ್ಕು ತೋರಿದ ಕೃಷ್ಣ ಬೈರೇಗೌಡರು ದೈವಕ್ಕೆ ಸಮಾನ ಎಂದರು. ಸುಮಾರು ದಿನಗಳ ರೈತರ ಕಷ್ಟಕ್ಕೆ ಪರಿಹಾರ ಸಿಗುವ ಕಾರ್ಯಕ್ರಮ ನಡೆಯುತ್ತಿದೆ. ಇದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದರು. ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮ. ಯಾಕಂದ್ರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಜನರಿಗೆ ಬಹಳ ಕಿರುಕುಳ ಆಗ್ತಾ ಇದ್ದಂಥದ್ದು. ಕೃಷ್ಣ ಬೈರೇಗೌಡರು ಬಹಳ ಮಹತ್ತರವಾದಂಥ ಒಂದು ನಿರ್ಣಯಗಳನ್ನು ತಗೊಂಡು ಅಧಿಕಾರಿಗಳನ್ನ ಬಳಸ್ಕೊಂಡು ಇವತ್ತು ಒಳ್ಳೆ ಕಾರ್ಯಕ್ರಮ ಆಗುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರು. ನಾವು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಡಳಿತ ಹಿಂದಿನ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಈಗ ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಅದಕ್ಕೆ ವೇಗವನ್ನು ಕೊಟ್ಟು ಈಗ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ನಾವು ಆಯೋಜಿಸುವಂಥದ್ದಾಯಿತು. ಇವತ್ತು ಜನರಿಗೆ ನೇರವಾಗಿ ಅವರಿಗೆ ಹಕ್ಕುಗಳನ್ನು ಕೊಡುವಂಥದ್ದು ಇರ್ಬೋದು, ಪಾಣಿಯನ್ನು ಕೊಡುವಂಥದ್ದು ಇರ್ಬೋದು, ಇವೆಲ್ಲ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಕೊಡುವಂಥದ್ದಾಯಿತು. ಅದರಿಂದ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಈ ರೀತಿಯಾಗಿ ಜನರಿಗೆ ನೇರವಾಗಿ ತಲುಪುವಂಥ ಕಾರ್ಯಕ್ರಮಗಳು ಬಹಳ ಮುಖ್ಯ. ಯಾವುದೇ ರಾಜ್ಯ ಸರ್ಕಾರ ಬರಲಿ, ಆಡಳಿತ ಬರಲಿ, ಜನರಿಗೆ ನೇರವಾಗಿ ಅವರ ಬದುಕಿನಲ್ಲಿ ಬದಲಾವಣೆ ತರುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಸರ್, 2ನೇ ಹಂತದ ಈ ಒಂದು ಕೋಡಿ ಮತ್ತೆ ಇನ್ನೊಂದೆಲ್ಲನೂ ವೇಗ ಹೆಚ್ಚಿಸುವಂತ ಕಾರ್ಯಕ್ರಮ. ಹೌದು, ಈಗ ಎರಡನೇ ಏನು ಕಂದಾಯ ಗ್ರಾಮ 2.0 ಅಂತಕ್ಕಂಥದ್ದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಈಗ 59,000ಕ್ಕಿಂತ ಹೆಚ್ಚು ನಾವು ಅಂದಾಜು ಮಾಡಲಾಗಿದೆ. ಆದಷ್ಟು ಬೇಗ ಅದನ್ನು ಕೂಡ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ತಯಾರು ಮಾಡ್ತೇವೆ. ಈಗ 3,000 ಸುಮಾರು ಈಗ 2,000 ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ. ಒಟ್ಟಾರೆಯಾಗಿ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಮಾಡ್ತೇವೆ. ಸರ್, ಮುಂದಿನ ವರ್ಷಕ್ಕೆ 30,000 59,580 ಚಿಲ್ಲರೆ ಈಗ ಅಂದಾಜು ಮಾಡಿರುವಂಥದ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೇವೆ. ಇಂದು ಕಂದಾಯ ಇಲಾಖೆ ಮಾಡಿರುವ ಕಾರ್ಯಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆ ಸಲ್ಲಿಸಬೇಕು. 20 ವರ್ಷಗಳ ಕನಸು ನನಸಾಗುತ್ತಿದೆ. 2003ರಲ್ಲಿ ಅವರು ಪ್ರಥಮವಾಗಿ ಶಾಸಕರಾದರು. 2004ರಲ್ಲಿ ನಾನು ಶಾಸಕನಾದಾಗ ಈ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ಜೋಡಿ ಗ್ರಾಮದ ಪಿ ನಂಬರ್ ಕಂದಾಯ ಗ್ರಾಮಗಳ ವಿಸ್ತರಣೆ ಸೇರಿದಂತೆ ಇತರೆ ಸಮಸ್ಯೆಗಳು ನಿರಂತರವಾಗಿ ಕಾಡುತ್ತಿತ್ತು. ಸಾಮಾಜಿಕ ಭದ್ರತಾ ಪಿಂಚಣಿಗಳು, ಪಾವತಿ ಖಾತೆ, ಮನೆ ಬಾಗಿಲಿಗೆ ನೀಡುವ ಯೋಜನೆ ಜಾರಿಗೆ ತರುವ ಮೂಲಕ ಜನರ ಪಾಲಿಗೆ ಕೃಷ್ಣ ಬೈರೇಗೌಡರು ವರದಾನವಾಗಿದ್ದಾರೆ. ಇದಕ್ಕೆಲ್ಲ ರೂಪ ನೀಡಿದವರು ಕೃಷ್ಣ ಬೈರೇಗೌಡರು. ಹಂತ ಹಂತವಾಗಿ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಅಂಬರೀಶ್, ಚಿಕ್ಕಬಳ್ಳಾಪುರ.